ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಒತ್ತಿ ಯಾಕಂದರೆ ಹಾಗೆ ನನ್ನ ಹಾಕಿದ ವೀಡಿಯೋಗಳು ಹಂಗೆ ಟಕ್ಕಂತ ನಿಮಗೆ ನೋಟಿಫಿಕೇಷನ್ ಬರಲಿ ಅಂತ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನನ್ನ ಹತ್ರ MI TV ಇದೆ. ಇದು ಬಂದ್ಬಿಟ್ಟು 4A Pro ಮಾಡೆಲ್. ಇದು ಬಂದ್ಬಿಟ್ಟು HD ಆಂಡ್ರಾಯ್ಡ್ TV. ಇವತ್ತು ಇದನ್ನು ರಿವ್ಯೂ ಮಾಡ್ತೀನಿ, ಬಟ್ ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅಂತಕ್ಕೆ ಅಂತ. ಅನ್ಬಾಕ್ಸ್ಗೆ ನಿಮಗೆ ಮೇನ್ ರೀಸನ್ ಅಂದರೆ ಇದನ್ನ ಅನ್ಬಾಕ್ಸ್ ನಾವು ಮಾಡೋಂಗಿಲ್ಲ, ಕಂಪ್ನಿಯಿಂದನೇ ಕಳಿಸ್ತಾರೆ. ಅವರು ಬಂದು ನಿಮಗೆ ಇದನ್ನ ಅನ್ಬಾಕ್ಸ್ ಮಾಡಬೇಕಿಲ್ಲ ಅಂದರೆ ನಿಮಗೆ ವಾರಂಟಿ ಕ್ಲೈಮ್ ಆಗಲ್ಲ. ಗಮನಿಸ್ತಾ ಇದ್ದೀರಾ ಬಾಕ್ಸಲ್ಲಿ, ಇಲ್ಲಿ ವಾರಂಟಿ ಕ್ಲೈಮ್ ಆಗಬೇಕಂದ್ರೆ ಇಲ್ಲೇ ಬರೆದಿದ್ದಾರೆ, ಡು ನಾಟ್ ಓಪನ್ ವಾರಂಟಿ ಅವಾಯ್ಡ್ ಇಫ್ ಓಪನ್ ವಿತೌಟ್ ಆಥರೈಸ್ಡ್ ಇಂಜಿನಿಯರ್ ಸೂಪರ್ವಿಷನ್. ಅಂದರೆ ಅವ್ರ ಕಡೆಯಿಂದನೇ ಆಥರೈಸ್ ಪರ್ಸನ್ ಇಂಜಿನಿಯರ್ ಬರ್ತಾರೆ, ಅವರೇ ಓಪನ್ ಮಾಡಬೇಕು ಅಂತ ಇದರಲ್ಲಿ ಬರೆದಿದೆ. ನಾವು ಓಪನ್ ಮಾಡಿದ್ರೆ ವಾರಂಟಿ ಕ್ಲೈಮ್ ಆಗಲ್ಲ ಅಂತ ಇದರಲ್ಲೇ ಇದೆ. ನೀವು ಗಮನಿಸ್ತಿರ್ಬೋದು, ಅವ್ರ ಕಡೆಯವರೇ ಒಬ್ಬರು ಪರ್ಸನ್ ಬರ್ತಾರೆ, MI ಅವರಿಂದನೇ ಆಥರೈಸ್ ಇಂಜಿನಿಯರು. ಅವ್ರು ಬಂದ್ಬಿಟ್ಟು ನಮ್ಮ ಅನ್ಬಾಕ್ಸ್ ಮಾಡಿ ಅದರಲ್ಲಿ ಏನಾರು ಡ್ಯಾಮೇಜ್ ಇದೆಯಾ ಎಲ್ಲ ಚೆಕ್ ಮಾಡಿ ಅದನ್ನು ನಿಮಗೆ ಟೇಬಲ್ಗೆ ಇಲ್ಲ ಅಂದರೆ ವಾಲ್ಗೆ ಬೇಕಂದರೆ ವಾಲ್ಗೆ ಇನ್ಸ್ಟಾಲ್ ಮಾಡಿಕೊಟ್ಟು ಅವರು ವಾರಂಟಿ ಕ್ಲೈಮ್ನ ಆಕ್ಟಿವೇಟ್ ಮಾಡಿಕೊಟ್ಟು ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಅಕಸ್ಮಾತ್ ನೀವೇನಾರು ಬಾಕ್ಸ್ನ ಓಪನ್ ಮಾಡಿದ್ರೆ ವಾರಂಟಿ ಕ್ಲೈಮು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಟಿವಿಗೆ ಯಾವುದೇ ವಾರಂಟಿ ಇರಲ್ಲ. ಹಾಗಾಗಿ ಅವರೇ ಬಂದು ಓಪನ್ ಮಾಡಿ ನಿಮಗೆ ಅಲ್ಲಿ ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಡ್ತಾರೆ, ಅವಾಗಲೇ ನಿಮಗೆ ವಾರಂಟಿ ಕ್ಲೈಮ್ ಆಗೋದು. ಇನ್ನು ಈ ಬಾಕ್ಸ್ ಒಳಗಡೆ ನೋಡೋದಾದ್ರೆ ಇದರೊಳಗಡೆ ಇನ್ನು 2 ಸ್ಟ್ಯಾಂಡ್ ಸಿಗುತ್ತೆ, ಜೊತೆಗೆ ನಿಮಗೆ ಒಂದು ಕ್ವಿಕ್ ಗೈಡ್ ಮ್ಯಾನ್ಯುಯಲ್ ಯೂಸರ್ ಗೈಡ್ ಸಿಗುತ್ತೆ. ಅದರ ಜೊತೆಗೆ ನಿಮಗೆ ಸ್ಕ್ರೂಗಳು ಕೊಟ್ಟಿದ್ದಾರೆ, ಯಾಕಂದ್ರೆ ನಾವೇ ಟಿವಿ ಕನೆಕ್ಟ್ ಮಾಡ್ಕೋಬಹುದು ಅಂತ. ಇನ್ನು ಇದ್ರ ಜೊತೆಗೆ ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಇದು ರಿಮೋಟ್ ನೋಡೋದಾದ್ರೆ ನೀವು ಇದು ಕಮ್ಮಿ ಬಟನ್ಸ್ ಇದಾವೆ. ಗಮನಿಸ್ತಾ 14 ಬಟನ್ಸ್ ಇದ್ದಾವೆ, ಕಮ್ಮಿ ಗಮನಿಸ್ತಾ ಇರ್ಬೋದು. ಮತ್ತು ಸ್ಲಿಮ್ ಆಗೂ ಇದೆ, ಮತ್ತು ವೆಯ್ಟ್ ಕೂಡ ಏನೂ ಜಾಸ್ತಿ ಇಲ್ಲ, ಗಮನಿಸ್ತಿರ್ಬೋದು. ಇದರಿಂದ ನಿಮಗೆ ಒಂದು ಸ್ಟಿಕ್ಕರ್ ನೋಡೋಕೆ ಸಿಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನು TV ನೋಡೋಣ. ಮೊದಲನೇದಾಗಿ ಇದು ಟೈಮು ಆನ್ ಆಗೋದಕ್ಕೆ ಎಷ್ಟೊತ್ತು ತೊಗೊಳುತ್ತೆ ಅನ್ನೋದಾದರೆ ನೀವು ಗಮನಿಸ್ತಿರ್ಬೋದು, ಒಂದು ಟೈಮರ್ ಕೂಡ ಆನ್ ಮಾಡಿದ್ದೀನಿ. ಮೊದಲನೇದಾಗಿ ಆನ್ ಆಗ್ತಿದ್ದಂಗೆ ನಮಗೆ ಕಾಣೋದು MI ಲೋಗೋ ಕಾಣುತ್ತೆ. ಅದಾದಮೇಲೆ ಇದೊಂದು ನಿಮಗೆ ನೆಕ್ಸ್ಟು ಏನು ಬರ್ಬೋದು ಅನ್ನೋದಾದರೆ ಇಲ್ಲಿ ನಮಗೊಂದು ಆ್ಯಂಡ್ರಾಯ್ಡ್ನ ಲೋಗೋ ನೋಡೋಕ್ಕೆ ಸಿಗುತ್ತೆ. ಅದು ಸ್ಟಾರ್ಟ್ ಆದಾಗ ಆ್ಯಂಡ್ರಾಯ್ಡ್ ಅಂತ ಅವರು ಆ್ಯನಿಮೇಟೆಡ್ ಲೋಗೋ ಬರುತ್ತೆ. 30 ಸೆಕೆಂಡ್ ತೊಗೊಂಡಿದೆ, ಗಮನಿಸ್ತಿರ್ಬೋದು. ಇಲ್ಲಿ ನೆಕ್ಸ್ಟು ನೀವು ನೋಡೋದಾದರೆ ಇದು ಆ್ಯಂಡ್ರಾಯ್ಡ್ TV ಆಗಿರೋದ್ರಿಂದ ಇದರಲ್ಲೇ ಇನ್ಬಿಲ್ಟ್ ಆ್ಯಪ್ಗಳು ಇನ್ಸ್ಟಾಲ್ ಆಗಿರುತ್ತೆ ಒಂದಷ್ಟು. ಮತ್ತು ಇದರಲ್ಲಿ MI ಅವ್ರದ್ದೇ ಒಂದು ಪ್ಯಾಚ್ ವಾಲ್ ಅಂತ ಒಂದು ಸಿಸ್ಟಮ್ ಕೂಡ ಇದೆ. ಇದರಲ್ಲಿ ಆಲ್ರೆಡಿ ಒಂದಷ್ಟು ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ ಇರುತ್ತೆ, ಜೊತೆಗೆ ನಿಮಗೆ ಪ್ಲೇಸ್ಟೋರ್ ಕೂಡ ಇದೆ. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು, ಎಕ್ಸ್ಟ್ರಾ ಅಡಿಷ್ನಲ್ ಆ್ಯಪ್ಗಳನ್ನ. ಕೆಳಗಡೆ ನೋಡೋದಾದರೆ ಪ್ಯಾಚ್ ವಾಲ್ ಅಂತ ಒಂದು ಇದು ಇದೆ. ಆಮೇಲೆ ಮತ್ತೆ ನೋಡ್ಬೋದು, ನೀವು ಗಮನಿಸ್ಬೋದು, ಸೆಟ್ಟಿಂಗ್ಸಲ್ಲಿ ನಾವು ವೈಫೈ ಕನೆಕ್ಟ್ ಮಾಡಿಕೊಂಡು ನೀವು ಯಾವುದು ಬೇಕಾದ್ರೂ ನೀವು ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಮುಖಾಂತರನಾದ್ರು ನೋಡ್ಬೋದು. ಇಲ್ಲ ನೀವು ನಿಮ್ಮ ಮನೇಲಿ ಯಾವ್ದಾದ್ರು ವೈಫೈ ಇಲ್ಲ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಅದರಿಂದ ನೀವು ಇದನ್ನು ಒಂದು ಮೊಬೈಲ್ನಾಗೆ ಯೂಸ್ ಮಾಡ್ಬೋದು. ನೀವು ಯಾವ ಆ್ಯಪ್ಸ್ ಬೇಕಾದ್ರೂ ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ಇದರಲ್ಲೇ ನಿಮಗೆ ಈ ಸೆಟ್ಟಿಂಗ್ಸ್ನಲ್ಲೇ ನಿಮಗೆ ಆ್ಯಪ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲ ಆ್ಯಪ್ಸ್ನೂ ಇದೆ ಎಲ್ಲನೂ ಚೆಕ್ ಮಾಡಿ ಯಾವುದಿದೆ ಯಾವುದು ನಿಮಗೆ ಬೇಡವೋ ಅದನ್ನು ಅನ್ಇನ್ಸ್ಟಾಲ್ ಕೂಡ ಇಲ್ಲಿ ಮಾಡ್ಬೋದು. ಇನ್ನು ಇದರದ್ದು ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಯಾವುದು ಅಂತ ನೋಡೋದಾದರೆ ಇದು ಆ್ಯಂಡ್ರಾಯ್ಡ್ ವರ್ಷನ್ ಬಂದ್ಬಿಟ್ಟು 9 ವರ್ಷನ್ನು. ಇನ್ನು ಇದರದ್ದು ವೀಡಿಯೋ ಕ್ವಾಲಿಟಿ ನೋಡೋದಾದರೆ ಪ್ಲೇ ಮಾಡ್ತೀನಿ, ಗಮನಿಸ್ತಿರ್ಬೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನೀವು ಗಮನಿಸ್ತಿರ್ಬೋದು. ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ನಿಮಗೆ HD ಪ್ಲೇ ಮಾಡಿದಾಗ ಫುಲ್ಲು ಶಾರ್ಪ್ನೆಸ್ ಕೂಡ ಕ್ಲೀನಾಗಿ ಎದ್ದು ಕಾಣುತ್ತೆ. ಇನ್ನು ಇದರದ್ದು ಸ್ಪೆಸಿಫಿಕೇಷನ್ ನೋಡೋದಾದರೆ 10 ವಾಟ್ಸ್ನ 2 ಸ್ಟೀರಿಯೋ
ಪವರ್ಫುಲ್ ಸ್ಪೀಕರ್ ಇದೆ. ಇನ್ನು ನೆಕ್ಸ್ಟು ಇದ್ರದ್ದು ಪ್ರೊಸೆಸರ್ ನೋಡೋದಾದರೆ 64 ಬಿಟ್ ಕ್ವಾಡ್ ಕೋರ್ ಪ್ರೊಸೆಸರು, ತುಂಬ ಪವರ್ಫುಲ್ ಆದಂಥ ಪ್ರೊಸೆಸರು ಟಿ ವಿಗಳದ್ದು ಈ ಪ್ರೈಸಿಗೆ. ಇನ್ನು ಇದು ಸ್ಟೋರೇಜ್ ಬಂದ್ಬಿಟ್ಟು 1 GB ರ್ಯಾಮು ಮತ್ತು 8 GB ಸ್ಟೋರೇಜ್ ಇದೆ. ನೋಡೋದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ MI TV ಬಗ್ಗೆ ತಿಳ್ಕೊಂಡ್ರಲ್ಲ. ಇದೇ ಥರ ಇನ್ನೂ ಒಂದಷ್ಟು ವೀಡಿಯೋ ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಬಟನ್ ಒತ್ತಿ, ಯಾಕಂದರೆ ನಾವು ಹಾಕಿರೋ ವೀಡಿಯೋ ನಿಮಗೆ ಹಾಗೆ ನೋಟಿಫಿಕೇಷನ್ ಬರಲಿ ಅಂತ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.